ಇಷ್ಟುಕೊಂಡು ಬಟ್ಟೆ ಅದಾವು, ಇವನ್ನೆಲ್ಲ ಒಗೆದು ಹಾಕಬೇಕು. ಅದು ಹಸುನಾಗೆ ಒಗೆದು ಹಾಕು, ಹಂಗೆ ಒಗೆದು ಹಾಕು ಅಂತ ಹೇಳಿ ಕಳಿಸ್ಯಾರ. ಮೊದಲು ನಾನೇನಾರು ಹಸುನಾಗೆ ಒಗೆದು ಹಾಕಲಿಲ್ಲ ಅಂದ್ರೆ ನನ್ನನ್ನು ಒಗೆದು ಹಾಕ್ತಾನೆ ಅಂತ ಹೇಳ್ಯಾರ. ನಾನು ಹಸುನಾಗೆ ಒಗೆದು ಹಾಕಬೇಕು. ಯಾಕೆ ಇವತ್ತು ಗೊತ್ತಿಲ್ಲ, ಅವನ್ನ ನೋಡ್ಬೇಕಂತ ಅನ್ಸಾತಿ. ಯಾಕೆ ಅವನ್ನ ನೋಡಲೇಬೇಕು ನಾನು. ಏನು ಮಾಡೋದು, ಹೆಂಗೆ ಹೋಗೋದು ಒಂದು ತಿಳಿದಂಗಾಗೈತಿ. ಆಹಾ, ಇವತ್ತು ನೀ ನನ್ನ ಕೈಗೆ ಒಬ್ಬಾಗೆ ಸಿಕ್ಕಿದಿ. ಅಲ್ಲಿ ಸ್ವಲ್ಪ ಹೊತ್ತು ಹೋಗಿ ನಾಟಕ ಮಾಡಿದಾರಂಗೆ ಮಾಡಿ ನಿನ್ನನ್ನು ಇದ್ರಾಗ ದಬ್ಬಿ ಬಿಡ್ತಲ್ಲೇ. ಏನು ಅನ್ಕೊಂಡ್ಬಿಟ್ಟು ಹಾಂ, ನನ್ನ ಮಾವನ್ನ ಮದುವೆ ಆಗ್ತಿದ್ದಿ ನೀನು. ನನ್ನ ಮಾವನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ನಾನು ಅವನ. ನನಗೆ ಬುದ್ಧಿ ಬಂದಾಗಿಂತ ಪ್ರೀತಿ ಮಾಡಿರೋದು ನಾನು ಅವನ. ಹಂಗೆ ಹಿಂಗಲ್ಲ. ಅಂತಾದ್ರಾಗ ನೀನು ನನ್ನ ಮಾವನ್ನ ಮದುವೆ ಆಗ್ತಿದ್ಯಾ? ನನ್ನ ಮಾವನ್ನ ಮದುವೆ ಆಗ್ತಿದ್ದಿ, ಅವನ ಕಡೆಯಿಂದ ತಾಳಿ ಕಟ್ಟಿಸ್ಕೊಂಡು ಹಾಂ ಮಂಚ ಅನ್ಭವಿಸ್ಬೇಕು, ಸುಖ ಅನ್ಭವಿಸ್ಬೇಕು, ದುಡ್ಡನ್ನ ಪಟಾಯಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿಯಲ್ಲ. ನೀನು ಅಂದ್ಕೊಂಡಿರೋದನ್ನೆಲ್ಲ ನಾನು ಸುಳ್ಳು ಮಾಡಿ ನಿನಗೊಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಖುಷಿನೇ ಅಲ್ಲ. ಯಾರಿಗೂ ಖುಷಿ ಇಲ್ದಾರಂಗೆ ಮಾಡುವಂಥ ಖುಷಿ ನಾನು. ಖುಷಿನೇ ತುಂಬ್ಕೊಂಡಿರೋ ನಾನು ಯಾರಿಗೂ ಖುಷಿ ಇರಬಾರ್ದು. ನಾನೊಬ್ಬಳೇ ಖುಷಿಯಾಗಿರಬೇಕು, ನನ್ನ ಜೊತೆಗಿರೋರು ಅಷ್ಟೇ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಸ್ವಾರ್ಥ. ಅಂತ ಅದರಲ್ಲಿ ನೀನು ನನ್ನ ಮಾವನ್ನ ನನ್ನಿಂದ ಕಿತ್ಕೋಬೇಕಾದ್ರೆ ನಾನು ಸುಮ್ಮನೆ ಬಿಡ್ತೀನಿ. ಸುಮ್ಮನೆ ಬಿಡ್ತೀನಾ? ಇಲ್ಲ ಇಲ್ಲ, ನಿನಗೊಂದು ಗತಿ ಕಾಣಿಸ್ತೇನೆ ನಾನು. ಬಿಡಲ್ಲ. ಚಿಕ್ಕಮ್ಮರ, ಫೋಟೋ ತಕ್ಕಲ್ಲೇನ್ರಿ? ಫೋಟೋ ತಕ್ಕತ್ತನಂತ ಇಲ್ಲಿಗೆ ಬಂದಿರಿ. ನೀನು ಬಟ್ಟೆ ಹಂಗೆ ಹೋಗ್ಯಾತಿ ಅಂತ ನೋಡಕ್ಕೆ ಬನ್ನಿ. ಯಾಕೆ ಬರ್ಬಾರ್ದೇನು? ನನ್ನ ಇಷ್ಟ. ನಾನು ಬಂದು ನೋಡೋದಕ್ಕೆ ನೀನು ಪರ್ಮಿಷನ್ ತೊಗೋಬೇಕಾ? ಹಾಂ, ಅದೇನು ನಿನ್ನ ಕೊಳ್ಳಾಗ ಒಂಥರ ಕರಗ ಏನೋ ಮುತ್ತಿನ ಕಾಣಕತ್ತಲ್ಲ, ಏನದು? ಚಿಕ್ಕಮ್ಮರ, ಅದು ಸರಾರಿ. ಅವ್ವ ನೆದ್ರ ಆಗಬಾರ್ದು, ದೃಷ್ಟಿ ಆಗಬಾರ್ದು ಅಂತ ಕಟ್ಟಾಳ. ನನಗೆ ಸ್ವಲ್ಪ ದಿನ ಆರಾಮಿರಾಕಿಲ್ಲ ಸಣ್ಣಾಕಿದ್ದಾಗ, ಅವಾಗ ಕಟ್ಟಿರೋದದು. ನೀವೇನು ಅನ್ಕೊಂಡ್ರಿ? ನಾನೆಲ್ಲೋ ನಿನ್ಗೆ ಮದುವೆ ಆಗೈತಿ, ನಿನ್ನ ಕೊಳ್ಳಲ್ಲಿರೋದು ತಾಳಿ ಅಂತ ಅಂದ್ಕೊಂಡಿದ್ನಿ. ತಾಳಿ ಅಲ್ಲ ಏನದು, ನೋಡೋಕೆ ದೂರದಿಂದ ತಾಳಿ ಗತಿನ ಕಾಣಿಸ್ತು, ಅದಕ್ಕೆ ಕೇಳಿದ್ನಿ. ಸರಿ ಕ್ಲೀನಾಗಿ ಹೋಗಿ. ನಂದು ಹೊಸ ಡ್ರೆಸ್ ಅದು, ಎಲ್ಲ ಕಲರ್ ಗಿಲರ್ ಏನಾದರೂ ಮಿಕ್ಸ್ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಆಯ್ತು ಚಿಕ್ಕಮ್ಮವ್ರ, ನೀವು ಹೇಳ್ದಂಗೆ ಎಲ್ಲನೂ ಕ್ಲೀನಾಗಿ ಒಗ್ಯಾಕತ್ತಾನೆ. ಹೌದು, ನೀವು ಹಿಂಗೆ ಕೇಳ್ತಾನಂತ ಏನು ತಪ್ಪು ತಿಳ್ಕೊಬೇಡ್ರಿ. ನೀವು ಯಾವ ಊರಾಗ ಸಾಲಿ ಕಲ್ತೀರಿ? ನಾನಾ? ಯಾಕೆ ಅದನ್ನ ಯಾಕೆ ನೀನನ್ನು ಕೇಳಕತ್ತಿದಿ? ಯಾಕಿಲ್ಲ ಚಿಕ್ಕಮ್ಮರ, ನೀವು ಇಂಗ್ಲೀಷ್ ಎಷ್ಟು ಚಂದ ಮಾತಾಡ್ತಾರಲ್ಲ, ನನಗೂ ಇಂಗ್ಲೀಷ್ನಾಗ ಮಾತಾಡಬೇಕು, ನಾನು ಚೆಂದಾಗ ಸಾಲಿ ಕಲಿಬೇಕು ಅಂತ ಆಸೆ ಇತ್ತು. ಆದ್ರೆ ನಮ್ಮ ಅವ್ವಾಗ ಕ್ಯಾನ್ಸರ್ ಆಗಿತ್ತು. ನಮ್ಮ ಅವ್ವ ಕ್ಯಾನ್ಸರ್ ಆಗಿದ್ಕ ನಾನು ಅವ್ವನ ಸಲುವಾಗಿ ಅವ್ವನ ಗುಳಿಗೆ ತಗೋ ಸಲುವಾಗಿ ಕೆಲಸ ಮಾಡಕತ್ನಿ. ಇವ್ರ ಮನೆ ಮುಸುರು ತಿಕ್ಕೋದು, ಬಟ್ಟೆ ಒಗೆಯೋದು, ಕಸ ಹೊಡೆಯೋದು, ನೆಲ ಒರೆಸೋದು ಎಲ್ಲ ಮಾಡ್ತೀನಿ. ಅವರು ರೊಕ್ಕ ಕೊಟ್ಟರೆ ಅದನ್ನ ಅವ್ವ ಗುಳಿಗೆ ತೊಗೊಂಡು ಹೋಗಿ ಅವ್ವ ಗುಳಿಗೆ ಕೊಡಿಸ್ತಿದ್ನಿ. ಅಪ್ಪ ನೋಡಿದ್ರೆ ಕುಡಿತಿದ್ದ. ಮನ್ಯಾಗ ಒಂದು ಹೊತ್ತು ತಿನ್ನಾಗೂ ಊಟ ಇರ್ತಿರ್ಲಿಲ್ಲ. ನಾನೆಲ್ಲ ತಿಂದಿರ್ತೀನಿ. ಅವ್ವಗಳು ಒಂದೊಂದು ಸಾರಿ ನೀರು ಕುಡ್ದೆ ಮಕ್ಕೋತಿದ್ರು ಚಿಕ್ಕಮ್ಮರ. ನಮ್ಮದು ಭಾಳ ಕೆಟ್ಟ ಪರಿಸ್ಥಿತಿ ಇತ್ತು ಚಿಕ್ಕಮ್ಮರ. ಹೌದಾ, ನಿಮ್ಮ ಮನೇಲಿ ಇಷ್ಟೆಲ್ಲ ಪ್ರಾಬ್ಲಮ್ ಇತ್ತಾ? ಹೂರಿ ಚಿಕ್ಕಮ್ಮರ, ನಮ್ಮ ಮನ್ಯಾಗ ಭಾಳ ತೊಂದ್ರೆ ಇತ್ತು. ಹಂಗಾಗಿ ನನಗೆ ಸಾಲಿ ಕಲಿಯಾಕೂ ಆಗಲಿಲ್ಲ. ಅವ್ವ ನೋಡ್ಕೊಳ್ಳೋದ ಆತು. ಒಂದೊಂದು ಸರಿ ಅಂತೂ ನಾನು ರೊಕ್ಕ ಓದಿದ್ದನು ಅಪ್ಪ ಕುಡಿಯಾಕೆ ಇಸ್ಕೊಂಡ್ಬಿಡ್ತಿದ್ರಿ. ಒಂದೊಂದು ಹೊತ್ತಿಗೆ ಊಟನೂ ಇರ್ತಿಕ್ಕಿಲ್ಲ, ನೀರು ಕುಡಿದು ಮಕ್ಕೋತಿದ್ವಿ. ಅವ್ರ ಮನೆ ಇವ್ರ ಮನೆ ಕೆಲಸ ಅದಕ್ಕೆ ಮಾಡ್ತಿದ್ನಿ. ನಾನು ಸಾಲಿನ ಕಲ್ತಿಲ್ಲ. ನಂಗೆ ಒಂದು ಆಸೆ ಇತ್ತು ಚಿಕ್ಕಮ್ಮರ, ನಾನು ದೊಡ್ಡ ಕೆಲಸ ಮಾಡಬೇಕು, ಅಪ್ಪ ಅಮ್ಮನ್ನ ಚಂದ ನೋಡ್ಕೋಬೇಕು, ಆಮೇಲೆ ನಾನು ಎಲ್ಲರೂ ಹಂಗೆ ಸಾಲಿ ಕಲಿಬೇಕು ಅಂತ ಬಹಳ ಆಸೆ ಐತ್ರಿ. ಆದ್ರೆ ಏನು ಮಾಡೋದು, ನನ್ನ ಹಣೆಬರ್ದಾಗ ಸಾಲಿ ಕಲಿ ಭಾಗ್ಯನ ಸಿಗಲಿಲ್ಲ. ಆದ್ರೆ ಇಷ್ಟಪಟ್ಟಿದ್ದನು ನಾನು ಅನ್ಕೊಂಡಂಗೆ ಏನೂ ಆಗಂಗಿಲ್ಲ. ಎಲ್ಲನೂ ನಾನು ಅನ್ಕೊಂಡದ್ದೆಲ್ಲ ಉಲ್ಟಾನ ಆಗ್ತತಿ. ಏನು ಮಾಡೋದು, ನಮ್ಮ ಹಣೆಬರ್ದಾಗ ಶ್ರೀಮಂತಿಕೆ ಅನ್ನೋದು ಬರ್ದಿಲ್ಲ. ಬಡವ್ರ ಬಾಳೆನ ಹಿಂಗರಿ. ಇದನ್ನೆಲ್ಲ ಹೇಳಿ ನನ್ನ ರಮೇಶಿ ನಿನ್ನ ಸಾಯಿದನ ಬಿಡಿಸ್ಬೇಕಂತ ಅನ್ಕೊಂಡೇನು? ನನ್ನ ಮನಸ್ಸು ಕರಗಂಗಿಲ್ಲಲೇ, ಕಲ್ ಬಂಡಿ ನಾನು. ನೀನು ಎಂಥ ಡೈಲಾಗ್ಗಳು ನನ್ನ ಮುಂದೆ ಓದ್ರಿದ್ರು ದಿಸ ಹಾಕ್ದಿರೋ ಅಂತ ಮನಸ್ಸು ನಂದು. ಓ ಹೌದಾ, ಸರಿ ಮೊದಲ ಬಟ್ಟೆ ಎಲ್ಲ ಹೋಗಿ ಆಮೇಲೆ ಮಾತಾಡುವಂತೆ. ಈಗ ತಪ್ಪಿಟ್ಲ ನಕಿನ ತಪ್ಪು ತಂದು ಹಗರ ಹೋಗಿ ತಪ್ಪು ತಂದು ಓದಿಲ್ಲ ತಪ್ಪಲ ಒದ್ದು ಬಿಡ್ಲ. ಒದಿ ಹೋಗಿ ಬಿಡ್ಡ ಸಾಯ್ಲಿ. ಒದಿ ಜಲ್ದಿ, ಯಾರಾದರೂ ಬರೋ ಅಷ್ಟೊತ್ತಿಗೆ ಒದಿ. ಅಮ್ಮ, ಅಯ್ಯೋ ಯಾರ ಕಾಪಾಡ್ರಿ ನನ್ನ. ಹೆಂಗ್ ಬಿದ್ದೆ ನೀನು, ಹೆಂಗ್ ಬಿದ್ದೆ? ಅಯ್ಯೋ ಯಾರ ಕಾಪಾಡ್ರಿ, ಪಾಪ ನಮ್ಮನೆ ಕೆಲಸಕ್ಕೆ ನೀರಾಗಿ ಬಿತ್ತಾಳ, ಯಾರ ಕಾಪಾಡುವರಿ ಈಗಿನ. ಅಯ್ಯೋ ಪಾಪ ನೀರಾಗಿ ತೆಲ್ಕೊಂಡು ಹೊಂಟಾಳ, ಯಾರಾದ್ರೂ ಕಾಪಾಡ್ರಿ. ಅಯ್ಯೋ ನಾನು ಯಾರಾದ್ರೂ ಕಾಪಾಡಿ. ಅಯ್ಯೋ ನಾನು ನೀರಾಗ ಮನೆಗೆ ಸತ್ತೋಗ್ತಾನೆ, ಯಾರ ಕಾಪಾಡ್ರಿ, ಕೈ ಮುಗಿತಾನೆ, ಯಾರಾದ್ರೂ ಕಾಪಾಡ್ರಿ ನನ್ನ.
ನಮ್ಮಪ್ಪ ನಮ್ಮವ್ವನ ನೋಡ್ಕೋಬೇಕು. ಅವ್ರು ನೋಡ್ಕೊಳಕ್ಕೆ ಯಾರು ಇಲ್ಲ. ನನಗೆ ಕಾಪಾಡ್ರಿ ಅಮ್ಮೋರ, ಚಿಕ್ಕಮ್ಮವ್ರ, ನನ್ನ ಕಾಪಾಡ್ರಿ ಚಿಕ್ಕಮ್ಮವ್ರ. ನಂಗೆ ಇಳಿಸಾಡಕ್ಕೆ ಬರಂಗಿಲ್ರಿ. ಯಾರ ಕಾಪಾಡ್ರಿ, ಅಯ್ಯೋ ಕಾಪಾಡಿ ಕಾಪಾಡಿ ನನ್ನ. ಅಯ್ಯೋ ನೋಡಿದ್ರೆ ಪಾಪ ಅಂತ ಸತ್ಲ. ಯಾರಾದರೂ ಕಾಪಾಡ್ರಿ ಈಗಿನ. ಅಯ್ಯೋ ಯಾರಿಗೇನಾಯ್ತು? ಯಾರೋ ನಿಲ್ಲಿಸ್ತಾರೇನು? ಕಾಪಾಡಿ ಕಾಪಾಡಿ ಅನ್ನತ್ತಾರ. ಯಾರೋ ಏನೋ ನೋಡ್ಬೇಕು ಹೋಗಿ. ಕಾಪಾಡಿ ನನ್ನ. ಅಯ್ಯೋ ಚಿಕ್ಕಮ್ಮರ ಕಾಪಾಡ್ರಿ. ನಾನು ಸಾಯಬಾರ್ದು, ನಾನು ಬದುಕಬೇಕು. ನನ್ನ ಕಾಪಾಡಿ ಚಿಕ್ಕಮ್ಮರ. ನೀವೇನು ಹೆದರ್ಕೋಬೇಡಿ, ನಾನಿದ್ದೀನಿ. ನಾನು ನಿಮ್ಮನ್ನ ಕಾಪಾಡ್ತೀನಿ. ನೀವೇನೋ ಭಯ ಪಡಬೇಡಿ. ಕಾಪಾಡಿ ನನ್ನ. ಅಯ್ಯೋ ಅನ್ನಾರ ಕಾಪಾಡ್ರಿ ಏಕಿನ. ಪಾಪ ಬಟ್ಟೆ ಹೋಗುವಂತ ಕಾಲ್ ಜಾರಿ ಬಿದ್ದು ಬಿಟ್ಟಾಳ. ಕಾಪಾಡ್ರಿ ಏಕಿನ. ಅಯ್ಯೋ ನಮ್ಮನೆ ಕೆಲಸ ಆಗಿರೇಕಿ, ಕಾಪಾಡ್ರಿ. ನೀವೇನು ಭಯ ಪಡಬೇಡಿ, ನಾನು ಕಾಪಾಡ್ತೀನಿ. ಸಮಾಧಾನ. ಅಯ್ಯೋ ನಿಮ್ಗೇನಾಗಲ್ಲ, ನಾನು ಕಾಪಾಡ್ತೀನಿ ನಿಮ್ಮನ್ನ. ನಿಮ್ಮ ಹತ್ರನ ಬಂದಿದ್ದೀನಿ. ನಿಮ್ಗೇನಾಗಕ್ಕೆ ನಾನು ಬಿಡಲ್ಲ. ನಾನು ನಿಮ್ಮನ್ನ ಕಾಪಾಡ್ತೀನಿ. ಧೈರ್ಯವಾಗಿರಿ. ನಿಮ್ಮ ಕೈ ಮುಗಿದು ನನ್ನ ಕಾಪಾಡಿ, ನನ್ನ ಜೀವನ ಬದುಕಿಸಿ. ನನ್ನ ಆಸೆ ಕನಸುಗಳು ಇನ್ನೂ ತುಂಬ ಇದೆ. ನಮ್ಮಪ್ಪ ಅಮ್ಮ ನೋಡ್ಕೋಬೇಕು ನಾನು. ನನ್ನ ಕಾಪಾಡಿ. ಅಯ್ಯೋ ಏನಾಯ್ತು ನಿಮಗೆ? ಎದ್ದೇಳಿ ಇಲ್ಲೋಡಿ. ಅಯ್ಯೋ ನೀವಾದರೂ ಅವ್ರನ್ನ ಎಬ್ಬಿಸಿ. ಅಯ್ಯೋ ಹಾಳಾದಾಕಿ ಸಾಯ್ತಾಳಂದ್ರೆ ಇವನು ಬಂದು ಯಾವನೋ ಬಂದು ಕಾಪಾಡಿಬಿಟ್ನಲ್ಲ. ಛೇ ಏನು ಮಾಡೋದು ಇವಾಗ? ಇವನು ಯಾವನೋ ಏನೋ ಬಂದು ಇವಳನ್ನ ಕಾಪಾಡಿಬಿಟ್ನಲ್ಲ. ಏನು ಮಾಡಲಿ ಇವಾಗ? ನಿಮ್ಗೆ ಹೇಳ್ತಾ ಇರೋದು ಮೇಡಮ್. ಅವ್ರಿಗೇನಾಗಿದೆ ಅಂತ ಸ್ವಲ್ಪ ನೋಡಿ ಬನ್ನಿ. ಕೈ ಕಾಲು ಉಜ್ಜಿ. ಯಾಕೆ ಹಂಗೆ ಬಾಯಿ ತಗೊಂಡು ನಿಂತಿದ್ದೀರಾ? ಅವ್ರಿಗೇನಾಗಿಲ್ಲ, ನಾನು ಅವ್ರನ್ನ ಕಾಪಾಡಿದ್ದೀನಿ. ಬನ್ನಿ ಬೇಗ. ಅದು ಗಾಬರಿದಾಗ ಹಂಗೆ ನಿಂತ್ಕೊಂಡ್ಬಿಟ್ಟಿದೆ. ಬಂದೆ. ಅಯ್ಯೋ ಎದ್ದೇಳ. ನಿನ್ನ ಹೆಸರು ಏನೋ ಆಯ್ತಲ್ಲ, ನೆನಪು ಬರಬಾರ್ದು ನನಗೆ. ಏನೋ ಆಯ್ತಲ್ಲ ಈ ಹೆಸರು ಏನು? ಅಯ್ಯೋ ನಮ್ಮನೆ ಕೆಲಸಕ್ಕಿನ. ಎದ್ದೇಳ. ಮಧು ಎದ್ದೇಳ. ಅಯ್ಯೋ ಇವ ಏನತ್ತೆ ಇವತ್ತಿಗೆ ಯಾಕೆ ಹಿಂಗೆ ಬಿದ್ಲಿಕ್ಕೆ ತಟ್ಟನಂತೇಳಿ ಬಿದ್ದು ಬಿಟ್ಲ್ರಿ. ಅದೇನು ಬಿದ್ಲೇನ? ನಾನು ಆ ಕಡೆ ಹೋಗಿದ್ನೆ, ನೋಡ್ಕೊಂಡು ಬಂದ್ರಾತಂತೇಳಿ. ಈಕೆ ನೋಡಿದ್ರೆ ಪಟಕ್ನ ಬಿತ್ತಾಳು. ನನಗರ ಗಾಬರಿಯಾಗಿ ಕೈಕಾಲು ನಡ್ಕೋತಾವ. ಧೈರ್ಯನೂ ಬರಬಾರ್ದು. ನೀವೊಂದ್ಸಲ ನೋಡ್ಬರಿ. ಸರಿ ಮೇಡಮ್, ನಿಮ್ಗೇನೂ ಆಗಿಲ್ಲ. ಎದ್ದೇಳಿ. ಇಲ್ಲಿ ನೋಡಿ, ಕಣ್ಬಿಡಿ. ನಾನು ನಿಮ್ಮ ಅಮ್ಮವ್ರು ಇಲ್ಲೇ ಇದ್ದೀವಿ. ನೋಡಿ ಒಂದು ನಿಮಿಷ ಎದ್ದೇಳಿ. ಅದು ಮೇಡಮ್, ಅವ್ರ ಹೊಟ್ಟೆ ಮೇಲೆ ಕೈ ಇಟ್ಟು ಜೋರಾಗಿ ಪ್ರೆಸ್ ಮಾಡಿ. ಒಳಗಡೆ ಇರೋ ನೀರು ಹೊರಗಡೆ ಬರುತ್ತೆ. ನಾನೇನು ಡಾಕ್ಟ್ರ? ನೀವು ಹೇಳಿದ ತಕ್ಷಣ ನಾನು ಹಂಗೆ ಮಾಡಿದ್ರೆ ಆಕೆ ಹೊಟ್ಟೆಲ್ಲ ನೋವಾದ್ರೆ ನನಗೆ ಭಯ ಆಗುತ್ತೆ. ನೀವೇ ಮಾಡಿರಿ. ಅಲ್ಲ, ನೀವು ಅವ್ರಿಗೆ ಗೊತ್ತಿರೋರು, ನಾನು ಅವ್ರಿಗೆ ಗೊತ್ತೇ ಇಲ್ಲ. ನಾನು ಹೇಗೆ ಅವ್ರನ್ನ ಮುಟ್ಟೋಕ್ಕಾಗುತ್ತೆ? ಇವಾಗ ಮುಟ್ಟಿ ನೀರಿಂದ ಹೊರಗಡೆ ತೊಗೊಂಬಂದು ಹಾಕಿದ್ರಲ್ಲ, ಜೀವ ಉಳ್ಸಕ್ಕೆ ಏನು ಮುಟ್ಟೋದು ಮಾಡೋದು ಎಲ್ಲ ಇದು ಮಾಡ್ತಾರೇನು? ಜೀವ ಉಳಿಸ್ರಿ ಫಸ್ಟ್ ನೋಡೋಣ. ಸರಿ, ನೀವೇ ಹೇಳ್ತಾ ಇದ್ದೀರಾ ಅಂತ ನಾನು ಇದನ್ನು ಮಾಡ್ತಾ ಇದ್ದೀನಿ. ಅಯ್ಯೋ ಎಷ್ಟು ಹೊತ್ತಿದ್ರು ಅವ್ರು ಹೇಳ್ತಾನೆ ಇಲ್ವಲ್ಲ. ಅಮ್ಮ ನನಗೇನು ಆಗಿಲ್ಲಲ್ಲ? ಇಲ್ಲ, ನಿಮ್ಗೇನು ಆಗಿಲ್ಲ. ನಿಮ್ಮನ್ನ ನಾನು ಕಾಪಾಡಿದ್ದೀನಿ. ನೀವೇನು ಭಯ ಪಡೆದುಕೋಬಿಡಿ. ನಿಮ್ಗೇನಾಗಿಲ್ಲ. ನೀವು ಎದ್ದೇಳ್ಬೋದು. ಹಾಯ್, ನನ್ನ ಹೆಸರು ರವಿ ಅಂತ ಹೇಳಿ. ನೀವು ನೀರಿಗೆ ಬಿದ್ದಿರೋದನ್ನ ನೋಡಿ ಪಾಪ ಅವರು ತುಂಬ ಗಾಬರಿಯಾಗಿದ್ದರು. ನೀವು ಅಳ್ತಾ ಇರೋದು ನೋಡಿ ನನಗೂ ಮನಸ್ಸಿಗೆ ಬೇಜಾರಾಗಿ ಕಾಪಾಡಬೇಕು ಅಂತ ಓಡೋಡಿ ಬಂದೆ. ನನ್ನ ಹೆಸರು ರವಿ ಅಂತ ಹೇಳಿ. ನಾನು ಪಕ್ಕದ ಹಳ್ಳಿಯವನು. ಹಾಗೆ ಸುಮ್ಮನೆ ವೆದರ್ ನೋಡೋದಕ್ಕೆ ಫೋಟೋಗ್ರಫಿ ಮಾಡ್ತೀನಿ. ಸೊ ಒಂದೆರಡು ಫೋಟೋಸ್ನ ತೊಗೊಂಡು ಅಂದರೆ ಲಾಗ್ಸು ವೀಡಿಯೋಸು ಈ ರೀತಿ ಎಲ್ಲ ಮಾಡ್ತೀನಲ್ಲ. ಸೊ ಅದರಲ್ಲಿ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಒಂದೆರಡು ಫೋಟೋ ವ್ಯೂಸು ಚೆನ್ನಾಗಿತ್ತಲ್ಲ, ಹಾಗೆ ವಿಡಿಯೋ ಮಾಡ್ಕೊಂಡು ಹೋದ್ರಾಯ್ತು ಅಂತ ಬಂದಿದ್ದೆ. ಆದರೆ ಅಷ್ಟರಲ್ಲಿ ನೀವು ನೀರು ಬಿತ್ತಿದ್ರಿ. ಅದನ್ನು ನೋಡಿ ಕ್ಯಾಮ್ರಾದು ಎಲ್ಲ ಇಟ್ಟು ಹಾಗೆ ಬಂದುಬಿಟ್ಟೆ. ನಿಮ್ಮ ಹುಷಾರಾಗಿದ್ದೀರಲ್ವಾ? ಹ್ಞೂ ಚೆನ್ನಾಗದನ್ರಿ. ನಿಮ್ಮಿಂದ ತುಂಬ ಉಪಕಾರ ಆಯ್ತು. ಇಲ್ಲ ಅಂದಿದ್ರೆ ನಾನು ಸತ್ತೋಗಿದ್ರೆ ನಮ್ಮಪ್ಪ ಅವನ್ನ ನೋಡ್ಕೊಳ್ಳೋದು ಭಾಳ ಕಷ್ಟ ಆಗ್ತಿತ್ತು. ನಾವು ಮೊದಲ ಬಡವ್ರಿ. ಒಂದು ಹೊತ್ತಿನ ಊಟಕ್ಕೂ ಯೋಚನೆ ಮಾಡಬೇಕು ಅಂತಾದ್ರಾಗ ಅವ್ವ ನನ್ನ ದವಾಖಾನೆಗದಾಳ. ನೀವೇನಾರ ನನ್ನ ಕಾಪಾಡ್ತಿದ್ರೆ ಅವ್ವನ ಯಾರು ನೋಡ್ಕೊತಿದ್ರು? ನಿಮ್ಮಿಂದ ದೊಡ್ಡ ಉಪಕಾರ ಆಯ್ತು. ಹೀರೋನ ಸಾಯಿ ಗಂಟ ಮರೆಯಂಗಿಲ್ಲ. ಜೀವನದಾಗ ಕಷ್ಟನ ತುಂಬಿರೋರು ನಾವು. ಸಂತೋಷ ಅನ್ನೋದು ಯಾವತ್ತೂ ನೋಡ್ದಂಗೆ ಐತಿ ನಮ್ಮ ಬದುಕಿನಾಗ. ಅಯ್ಯೋ ಯಾಕೆ ಯೋಚನೆ ಮಾಡ್ತೀರಾ? ನೋಡಿ ಮೇಡಮ್, ಎಲ್ಲರಿಗೂ ಕಷ್ಟ ಬರುತ್ತೆ, ಎಲ್ಲರಿಗೂ ಕಷ್ಟ ಇರುತ್ತೆ. ಸೊ ಅದರಲ್ಲೂ ಒಬ್ಬರಿಗೆ ಜಾಸ್ತಿ ಇರುತ್ತೆ ಅಷ್ಟೇ. ನೀವೇನು ವರಿ ಮಾಡ್ಕೋಬೇಡಿ. ನೋ ವರಿ, ನಿಮ್ಗೇನಾಗಿಲ್ಲ. ನೀವು ಆರಾಮಾಗಿದ್ದೀರಾ. ಸರಿ, ನಾನು ಇನ್ನು ಬರ್ಬೋದಾ? ಥ್ಯಾಂಕ್ಸ್. ಹೋಗಿ ಬನ್ನಿ. ನಿಮ್ಮಿಂದ ಭಾಳ ಅಂದ್ರೆ ಭಾಳ ಉಪಕಾರ ಆತ್ರಿ. ಭಾಳ ಉಪಕಾರ ಆಯ್ತು. ನಿಮ್ಮಂಥವ್ರು ಈ ಜಗತ್ತಿನಾಗ ಅದಾರಲ್ಲ, ಅದ ಖುಷಿ ನನಗೆ. ಸಾಯಿಸೋರು 100 ಜನ ಇದ್ರೂ ಬದುಕಿಸಾಕ ಒಬ್ಬರಾದರೂ ಬರ್ತಾರೆ ಅನ್ನೋದಕ್ಕೆ ನೀವ ಕಾರಣ ಆದ್ರಿ ನನಗೆ.